ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಮನಸ್ಸಿನ ಭಾವನೆಗಳು ಏನಿದೆ, ಏನೆಲ್ಲ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಆಗಸ್ಟ್ 4th ಸಂಡೇ ನಾನು ಏಂಜಲ್ ನಂಬರ್ಸ್ ಆ್ಯಂಡ್ ಸ್ವಿಚ್ ವರ್ಡ್ಸ್, ಹೀಲಿಂಗ್ ನಂಬರ್ಸ್ ಬಗ್ಗೆ ಆ್ಯಂಡ್ ಬೀಜ ಮಂತ್ರಗಳ ಬಗ್ಗೆ ನಾನು ಒಂದಷ್ಟು ಕ್ಲಾಸ್ ವರ್ಕ್ಶಾಪ್ನ ನಡೆಸ್ತಾ ಇದ್ದೀನಿ. ಸೊ ಅದರಲ್ಲಿ ನೀವು ನಿಮ್ಮ ಹೀಲಿಂಗ್ ಆಗಿರ್ಬೋದು, ಪ್ರತಿಯೊಂದು ಹೆಲ್ತ್ ವಿಚಾರವಾಗಿ, ರಿಲೇಷನ್ಶಿಪ್ ವಿಚಾರವಾಗಿ, ಮನಿ ರಿಲೇಟೆಡ್ ಏನೆಲ್ಲ ಇಶ್ಯೂಸ್ ಇದೆ ಅದೆಲ್ಲದರ ರಿಲೇಟೆಡ್ ಏಂಜಲ್ ನಂಬರ್ಸ್ ಆ್ಯಂಡ್ ಸ್ವಿಚ್ ವರ್ಡ್ಸ್ ಕ್ಲಾಸಸ್ ಇರುತ್ತೆ. ಅದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಹೀಲ್ ಆಗುತ್ತೆ, ಅದೆಲ್ಲವನ್ನು ನೀವು ತಿಳ್ಕೊಬಹುದು. ಇಂಟ್ರೆಸ್ಟ್ ಇರೋರು ಏಂಜಲ್ಸ್ ಬಗ್ಗೆ ತಿಳ್ಕೊಬೇಕು, ನಂಬರ್ಸ್ ಬಗ್ಗೆ ತಿಳ್ಕೊಬೇಕು, ಫ್ರೀಕ್ವೆನ್ಸೀಸ್ ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಇಟ್ಸ್ ಜಸ್ಟ್ ಅ ಜನರಲ್ ರೀಡಿಂಗ್. ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಇದು ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಫಸ್ಟ್ ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ಸಿಗುವಂಥದ್ದು ಏನಿದೆ ನೋಡೋಣ. ಡೋಂಟ್ ಚೀಟ್ ಆನ್ ಮೀ. ಐ ಥಿಂಕ್ ಈ ಮೆಸೇಜ್ ನಿಮ್ಮದು ಆಗಿರಬಹುದು, ಈ ಫೀಲಿಂಗ್ ನಿಮ್ಮದು ಆಗಿರಬಹುದು, ಅಥವಾ ಈ ಪರ್ಸನ್ದು ಆಗಿರಬಹುದು. ಮೈಟ್ ಬಿ ಈ ಪರ್ಸನ್ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು ನಿಮ್ಮ ಮೇಲೆ, ಅಥವಾ ನೀವು ಚೀಟ್ ಮಾಡ್ತಾ ಇದ್ದೀರಾ, ನೀವು ಬಿಟ್ಟು ಹೋಗ್ತೀರಾ ಅನ್ನೋದು ಇವರ ಒಂದು ಮನಸ್ಸಲ್ಲಿ ಇರುವಂಥದ್ದು ಇರಬಹುದು. ವಿ ನೀಡ್ ಟು ವರ್ಕ್ ಆನ್ ಅವರ್ ಫ್ಯೂಚರ್ ಪ್ಲ್ಯಾನ್ಸ್ ನಾವು. ಸೊ ಈ ಪರ್ಸನ್ ಈಗ ನಿಮ್ಮ ಫ್ಯೂಚರ್ ಬಗ್ಗೆ ಪ್ಲ್ಯಾನಿಂಗ್ಸ್ ಏನೆಲ್ಲ ಇದೆ, ಪ್ಲ್ಯಾನಿಂಗ್ಸ್ ಏನೆಲ್ಲ ಮಾಡ್ಕೊಂಡಿದ್ರಿ ನೀವು ಕಮಿಟ್ ಆಗೋಕ್ಕೂ ಮುಂಚೆ, ಕಮಿಟ್ ಆದಮೇಲೆ, ಪ್ರೀತಿ ಆದಮೇಲೆ ಈ ರೀತಿ ಎಲ್ಲ ಇರುತ್ತೆ ಅಂತ ಏನೆಲ್ಲ ಪ್ಲ್ಯಾನಿಂಗ್ಸ್ ಮಾಡ್ಕೊಂಡಿದ್ರಿ, ಸೊ ಅದೆಲ್ಲವೂ ಇನ್ನು ಮುಂದೆ ವರ್ಕ್ ಮಾಡಬೇಕು, ಅದ್ರ ಮೇಲೆ ವರ್ಕ್ ಮಾಡಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ಈ ಕಷ್ಟಗಳನ್ನು ಅನುಭವಿಸಲೇಬೇಕು, ಈ ದೂರನ ಅನುಭವಿಸಲೇಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾ ಇರೋದು. ಐ ಆಮ್ ಇನ್ಕಂಪ್ಲೀಟ್ ವಿತೌಟ್ ಯುವರ್ ವೋವ್. ಸೊ ನಾನು ಇನ್ಕಂಪ್ಲೀಟ್, ನೀನಿಲ್ಲದೆ ಇನ್ಕಂಪ್ಲೀಟ್, ನೀನಿಲ್ಲ ಅಂದರೆ ನನ್ನ ಲೈಫು ಪೂರ್ತಿಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ರಿಯಲಿ ಗ್ರೇಟ್. ಐ ನೀಡ್ ಯು ಟು ಹೆಲ್ಪ್ ಮೀ. ಓಕೆ, ಐ ಥಿಂಕ್ ಈ ಪರ್ಸನ್ ಗೋಯಿಂಗ್ ಥ್ರೂ ಸಮಥಿಂಗ್ ಅಂತ ಹೇಳ್ಬೋದು. ಡೀಪ್ ಇನ್ಸೈಡ್ ಈ ಪರ್ಸನ್ಗೆ ತುಂಬ ನೋವಾಗಿದೆ, ಸ್ಟ್ರಗಲ್ ಅನ್ನೋದನ್ನು ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಈ ಪರ್ಸನ್ ಕೆರಿಯರಲ್ಲಿ ತುಂಬ ಸ್ಟ್ರಗಲ್ ಪಡ್ತಾ ಇದ್ದಾರೆ, ಫ್ಯಾಮಿಲಿ ಮ್ಯಾಟರಲ್ಲಿ ತುಂಬ ಸ್ಟ್ರಗಲ್ಸ್ ಅನ್ನೋದು ನೋಡ್ತಾ ಇದ್ದಾರೆ, ಅಥವಾ ಇವರ ಒಂದು ಓನ್ ಸೆಲ್ಫ್ಗೆ ಇವ್ರು ಏನು ಆ್ಯಕ್ಚುಲಿ ಅರ್ಥ ಆಗಿಲ್ಲ ಇವ್ರಿಗೆ. ಸೊ ಅದ್ರ ಬಗ್ಗೆ ಇವ್ರಿಗೆ ಹೆಲ್ಪ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹೆಲ್ಪ್ ಟು ದೆಮ್, ದಟ್ ಅವ್ರಿಗೆ ಅವ್ರ ಲೈಫ್ ಏನು ಅನ್ನೋದನ್ನು ನೀವು ಅರ್ಥ ಮಾಡಿಸ್ಬೇಕಾಗಿದೆ ಅವರಿಗೆ. ಸೊ ಡೆಫಿನೆಟ್ಲಿ ಅವ್ರೇನಾದರೂ ಹೆಲ್ಪ್ ಬೇಕು ಅಂತ ಕೇಳಿದ್ರೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮೆಸೇಜ್ ನೋಡೋಣ. ಐ ಲವ್ ಯು ದಟ್ ಯು ಲವ್ ಮೀ ಜಸ್ಟ್ ದ ವೇ ಐ ನೀಡ್ ಯು ಟು. ಓಕೆ, ಸೊ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಯಾವೊಂದು ಕಾರಣಕ್ಕೆ ಅಂದರೆ ಅವ್ರಿಗೆ ಯಾವ ರೀತಿ ಬೇಕಿತ್ತು, ನಿಮ್ಮ ಪ್ರೀತಿ ಯಾವ ರೀತಿ ನೀವು ಕೊಡ್ತಾ ಇದ್ದೀರಾ ಅವ್ರಿಗೆ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತ ಹೇಳಬಹುದು. ಹೌ ಆರ್ ಯು, ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಐ ಥಿಂಕ್ ತುಂಬ ದಿನದಿಂದ ನೀವು ಮಾತಾಡಿಲ್ಲ ಅಂತ ಕಾಣಿಸುತ್ತೆ, ತುಂಬ ದಿನದಿಂದ ನೀವು ಕಾಂಟ್ಯಾಕ್ಟ್ ಮಾಡಿಲ್ಲ, ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ ಅಥವಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಅದಕ್ಕೋಸ್ಕರ ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಸೊ ನೀನಿರೋದಕ್ಕೆ ನಾನು ಲಕ್ಕಿ ಅಂತ ಫೀಲ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ಕಾಲ್ ಮೀ ಆರ್ ಟೆಕ್ಸ್ಟ್ ಮೀ. ಸೊ ಈ ಪರ್ಸನ್ ಕಾಲ್ ಮೀ ಆರ್ ಟೆಕ್ಸ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ನೀವಾಗಲೇ ಕಾಲ್ ಮಾಡಲಿ ಅಂತ ಇವರು ವೆಯ್ಟ್ ಮಾಡ್ತಾ ಇರ್ಬೋದು, ಅವರಾಗಲೇ ಕಾಲ್ ಮಾಡಲಿ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಐ ಮಿಸ್ ಯು. ಮೈಟ್ ಬಿ ನಿಮ್ಮ ನಂಬರ್ ಈ ಪರ್ಸನ್ ಕಡೆಯಿಂದ ಈ ಪರ್ಸನ್ಗೆ ಲಾಸ್ ಆಗಿರ್ಬೋದು, ಅಥವಾ ನಂಬರ್ ಚೇಂಜ್ ಆಗಿರಬಹುದು. ಅದಕ್ಕೋಸ್ಕರ ಇಲ್ಲಿ ನಿಮ್ಮಿಬ್ಬರ ಒಂದು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಅನ್ನೋ ಒಂದು ಎನರ್ಜೀಸ್ ಕೂಡ ಇದೆ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಮೆಸೇಜ್ ಐ ಮಿಸ್ ಯು. ಓಕೆ, ಐ ಮಿಸ್ ಯು ಅಂತ ಬರ್ತಾ ಇದೆ.
ಐ ವಾಂಟ್ ಗೋ ಲಾಂಗ್ ಡ್ರೈವ್ ವಿತ್ ಯು. ಸೊ ನಾನು ನಿಮ್ಮ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅಂದ್ಕೊಳ್ತಾ ಇದ್ದಾರೆ. ಐ ಕಿಸ್ ಯು. ಐ ಕಿಸ್ ಯು, ಐ ಮಿಸ್ ಯು. ತುಂಬ ಪ್ರೀತಿ ಇದೆ. ಐ ಥಿಂಕ್ ತುಂಬ ರೊಮ್ಯಾಂಟಿಕ್ ಅಂತ ಕಾಣಿಸುತ್ತೆ ಈ ಪರ್ಸನ್. ಐ ಕೇರ್ ಟೂ ಮಚ್ ಅಬೌಟ್ ವಾಟ್ ಅದರ್ಸ್ ಥಿಂಕ್ ರೈಟ್ ನಾವು. ಸೊ ಇವ್ರಿಗೆ ನಿಮ್ಮ ಪ್ರೀತಿ, ನಿಮ್ಮ ಜೊತೆ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆದವರು ಏನು ಥಿಂಕ್ ಮಾಡ್ತಾರೆ, ಬೇರೆದವರು ಏನು ಅಂದ್ಕೊಂಡ್ಬಿಡ್ತಾರೆ ನಮ್ಮ ಬಗ್ಗೆ, ನನ್ನ ಬಗ್ಗೆ ಅಂತ ಅವ್ರಿಗೆ ಯೋಚನೆಗಳಿದೆ. ಬೇರೆದವ್ರ ಬಗ್ಗೆನೇ ಜಾಸ್ತಿ, ಸೊಸೈಟಿ ಬಗ್ಗೆ ಜಾಸ್ತಿ ಇವ್ರು ಹೆದರ್ತಾರೆ ಅಂತ ಹೇಳ್ಬೋದು. ಐ ವಿಲ್ ಮ್ಯಾರಿ ಯು. ಓಕೆ, ಸೊ ಈ ಪರ್ಸನ್ ನಿಮಗೆ ಮದುವೆ ಆಗಬೇಕು ಅಂತಲೇ ಅಂದ್ಕೊಳ್ತಾ ಇರೋದು. ನಿಮಗೆ ಚೀಟ್ ಮಾಡೋ ಅನ್ನೋ ಉದ್ದೇಶ ಯಾವುದೂ ಇಲ್ಲ. ಸ್ಟಿಲ್ ದಿಸ್ ಪರ್ಸನ್ ವಾಂಟ್ಸ್ ಟು ಮ್ಯಾರಿ ಯು. ಬಟ್ ಸಮ್ವೇರ್ ಅದೇ ನಿಮ್ಮ ಜೊತೆ ಮದುವೆ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ. ಮೈಟ್ ಬಿ ಇಲ್ಲಿ ಕಾಸ್ಟ್ ಸಮಥಿಂಗ್ ಡಿಫ್ರೆನ್ಸ್ ಇರ್ಬೋದು, ರಿಲಿಜಿಯನ್ಸ್ ಡಿಫ್ರೆಂಟ್ ಇರ್ಬೋದು. ಆ ಒಂದು ಕಾರಣಕ್ಕೆ ಇವರು ಹೆದರ್ಕೊಳ್ತಾ ಇದ್ದಾರೆ. ಸೊಸೈಟಿ ಏನು ಅಂದ್ಕೊಳ್ತೆ, ಜನ ಏನು ಅಂದ್ಕೊಳ್ತಾರೆ, ಫ್ಯಾಮಿಲಿ ಏನು ಅಂದ್ಕೊಳ್ತಾರೆ, ಅದೆಲ್ಲವನ್ನು ಮೀರಿ ನಾನು ಬರಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು ಅಂತ ಅವರು ಹೇಳ್ತಾ ಇರೋದು. ಐ ಥಿಂಕ್ ಇಲ್ಲಿ ಜನಗಳಿಗೆ ಜಾಸ್ತಿ ಹೆದರ್ತಾ ಇರೋದು, ಜನಗಳಿಗೆ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡೋರು. ಸ್ವಲ್ಪ ಧೈರ್ಯ ತೊಗೊಂಡು ನಿಮಗೆ ಸ್ಟೆಪ್ ತೊಗೊಂಡು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಿಕಾಸ್ ಅವರು ಒನ್ಸ್ ನನಗೆ ಯಾವುದು ಬೇಡ, ನನ್ನ ಪ್ರೀತಿನೇ ಮುಖ್ಯ, ನನ್ನ ಪರ್ಸನ್ ಮುಖ್ಯ ಅನ್ನೋ ಒಂದು ಪ್ರಿಯಾರಿಟಿನಲ್ಲಿ ಅವರು ಬಂದರೆ ಖಂಡಿತ ಅವ್ರು ನಿಮ್ಮ ಮದುವೆ ಆಗ್ತಾರೆ. ಈ ಪರ್ಸನ್ ಮೈಂಡಲ್ಲೂ ಕೂಡ ಮದುವೆ ಆಗೋ ಇಂಟೆನ್ಷನ್ ಇದೆ. ಬಟ್ ಸ್ಟಿಲ್ ಸಮ್ವೇರ್ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅನ್ನೋ ಭಯ ಕೂಡ ಜಾಸ್ತಿ ಕಾಡ್ತಾ ಇದೆ ಇವರಿಗೆ ಅಂತ ಹೇಳ್ಬೋದು. ಪ್ಲೀಸ್ ಅನ್ಬ್ಲಾಕ್. ಸೊ ಈ ಪರ್ಸನ್ ಅನ್ಬ್ಲಾಕ್ ಮಾಡು ಅಂತ ಇದ್ದಾರೆ. ಸಪೋಸ್ ನೀವೇನಾದರೂ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ. ಓಕೆ, ಐ ಆಮ್ ಸ್ಟಕ್ ಎವ್ರಿವೇರ್. ಓಕೆ, ನಾನು ಸ್ಟಕ್ ಆಗಿದ್ದೀನಿ ಎಲ್ಲ ಕಡೆ ಅಂತ ಅಂತಿದ್ದಾರೆ. ಐ ವಾಂಟ್ ಯು ಸೋ ಬ್ಯಾಡ್ಲಿ ಇನ್ ಮೈ ಲೈಫ್ ಬಟ್ ಐ ಡೋಂಟ್ ನೋ ಹೌ ಟು ಟೆಲ್ ಯು ದಿಸ್. ಸೊ ಈ ಪರ್ಸನ್ಗೆ ನೀವು ಅವ್ರ ಲೈಫಲ್ಲಿ ತುಂಬ ಮುಖ್ಯ ಇದೆ, ನೀವು ಅವ್ರಿಗೆ ಯಾವಾಗಲೂ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಅದನ್ನು ಯಾವ ರೀತಿ ಹೇಳಬೇಕು ಅಂತಲೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಐ ಲವ್ ವಾಚಿಂಗ್ ಯು ಪ್ಲೇ ಸ್ಪೋರ್ಟ್ಸ್. ನೀವು ಸ್ಪೋರ್ಟ್ಸ್ ಆಡೋದನ್ನು, ಅವರು ಗೇಮ್ಸ್ ಆಡೋದನ್ನು ಅವ್ರು ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಐ ಆಮ್ ಆಲ್ ಯುವರ್ಸ್. ನಾನೆಲ್ಲ ಐ ಆಮ್ ಆಲ್ ಯುವರ್ಸ್ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟಾಗಿ ನಾನು ನಿನ್ನವರೇ, ನಿನ್ನವಳೇ, ನಿನ್ನವನೇ ಅಂತ ಇವ್ರು ಹೇಳ್ತಾ ಇರೋದು. ಐ ಪ್ರಾಮಿಸ್ ಟು ಲವ್ ಯು ಫಾರ್ ಎವರ್. ಓಕೆ, ನಿಮ್ಮನ್ನು ಯಾವಾಗಲೂ ಕಡೆಯವರೆಗೂ ಪ್ರೀತಿ ಮಾಡೋದಕ್ಕೆ ಪ್ರಾಮಿಸ್ ಮಾಡ್ತೀನಿ ಅಂತಿದ್ದಾರೆ. ಡೋಂಟ್ ಇಗ್ನೋರ್ ಮೀ. ಓಕೆ, ಸೊ ಕೆಲವೊಂದಷ್ಟು ಬಿಹೇವಿಯರ್ ಅಥವಾ ಕೆಲವೊಂದಷ್ಟು ನಡವಳಿಕೆ ನಿಮ್ಮದು ಅವ್ರನ್ನ ಇಗ್ನೋರ್ ಮಾಡೋ ರೀತಿ ಅವ್ರಿಗೆ ಫೀಲ್ ಆಗಿದೆ. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು ಡೋಂಟ್ ಇಗ್ನೋರ್ ಮೀ ಅಂತ. ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಲವ್ ಆರ್ ನ್ಯೂ ಲವ್. ಓಕೆ 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 ಐ ಆಮ್ ಕನ್ಫ್ಯೂಸ್ಡ್. ಸಿ ಗೈಸ್, ಈ ಥರ ಮೆಸೇಜ್ ಬಂದಿದೆ ಅಂದರೆ ಇಲ್ಲಿ ನೀವು ಥಿಂಕ್ ಮಾಡಬೇಕು. ನೀವು ಹಳೆ ಪ್ರೀತಿನ, ಹೊಸ ಪ್ರೀತಿನ ಈ ಪರ್ಸನ್ಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ನೀವೇನಾದರೂ ಹೊಸ ಪ್ರೀತಿ ಈ ಪರ್ಸನ್ಗೆ ಆಗಿದ್ದರೆ ಇವರು ಹಳೆ ಪ್ರೀತಿಯಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ, ಅವ್ರ ಎಕ್ಸಿಂದ ಇವರು ಆಚೆ ಬರೋಕ್ಕಾಗ್ತಾಯಿಲ್ಲ. ಸೊ ಟೇಕ್ ಅ ಕ್ಲಾರಿಟಿ ಆ್ಯಂಡ್ ಜಸ್ಟ್ ನೀವು ಮೂವ್ ಆನ್ ಆದರೆ ಒಳ್ಳೆಯದು ಈ ಮೆಸೇಜ್ಗೆ. ಸೊ ಈ ಮೆಸೇಜ್ಗೆ ಯಾರು ರೆಸ್ನೇಟ್ ಆಗ್ತೀರಾ ಅವರು ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನೋಡೋಣ. ಬಿಕಾಸ್ ಯಾರು ಒಬ್ಬ ಪರ್ಸನ್ ಎರಡು ದೋಣಿ ಮೇಲೆ ಕಾಲಿಡ್ತಾರೆ, ಅವರು ಸಹ ಮುಳುಗ್ತಾರೆ, ನಿಮ್ಮನ್ನು ಮುಳುಗಿಸ್ತಾರೆ. ಸೊ ಟೇಕ್ ಕ್ಲಾರಿಟಿ ಫ್ರಮ್ ದಟ್ ಪರ್ಸನ್. ವೆದರ್ ಆ ಪರ್ಸನ್ ಎಕ್ಸ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾರಾ, ಅದನ್ನು ಕ್ಲಾರಿಟಿ ತೊಗೊಳ್ಳಿ. ಇಲ್ಲಿ ಅವರು ಬೇಕು, ನೀವು ಬೇಕು ಅಂದರೆ ಇಬ್ಬರಿಗೂ ಇಲ್ಲಿ ಜಸ್ಟಿಸ್ ಅನ್ನೋದು ಈ ಪರ್ಸನ್ ಕಡೆಯಿಂದ ಸಿಗೋದಕ್ಕೆ ಸಾಧ್ಯ ಇಲ್ಲ. ಐ ವಾಂಟ್ ಟು ಡೇಟ್ ಯು. ಸೊ ನಾನು ನಿನ್ನ ಜೊತೆ ಡೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಈ ಪರ್ಸನ್. ಕಾಲಿಂಗ್ ಯು, ಟೆಕ್ಸ್ಟಿಂಗ್ ಯು ವೆರಿ ಸೂನ್. I like you very much. Give me some more time to think. I love you. I want to hold your hands. Okay.
ಸೊ ಈ ಪರ್ಸನ್ ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ವೆನ್ ಇಟ್ಸ್ ಕಮ್ ಟು ಕಮಿಟ್ಮೆಂಟ್ ಈ ಪರ್ಸನ್ ವಾಂಟ್ಸ್ ಟೈಮ್ ಅಂತ ಹೇಳ್ತಾರೆ. ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಏನಿಲ್ಲ, ನಿಮ್ಮ ಜೊತೆ ಆಚೆ ಹೋಗೋದಕ್ಕೆ ಏನೂ ಇಲ್ಲ. ಬಟ್ ಸ್ಟಿಲ್ ವೆನ್ ಇಟ್ ಕಮ್ಸ್ ಟು ಕಮಿಟ್ಮೆಂಟ್ ಈ ಪರ್ಸನ್ಗೆ ಯೋಚನೆ ಆಗುತ್ತೆ ಆ್ಯಂಡ್ ಟೈಮ್ ಬೇಕು ಅಂತ ಹೇಳ್ತಾರೆ. ಸೊ ಓವರಾಲ್ ನೋಡೋದಾದರೆ ಸಮ್ವೇರ್ ಸಮ್ ಎನರ್ಜೀಸ್ ಆರ್ ವೆರಿ ಟ್ರೂ, ಸಮ್ ಎನರ್ಜೀಸ್ ಆರ್ ಲೈಕ್ ಎಸ್ಕೇಪಿಸಮ್ ಅನ್ನೋ ರೀತಿ ನನಗೆ ಬರ್ತಾ ಇದೆ. ಕೆಲವರು ಒಂದಷ್ಟು ರೀಸನ್ಸ್ ಕೊಟ್ಕೊಂಡು ನಿಮ್ಮ ಬೇಕು ಅಂತಲೇ ಕೆಲವ್ರಿಗೆ ಇದು ರೆಸ್ನೇಟ್ ಆಗುತ್ತೆ, ಯಾರು ತಗೊಳ್ಳಿ ಈ ಒಂದು ಎನರ್ಜೀಸ್ಗೆ. ಕೆಲವರ ಒಂದು ಎನರ್ಜೀಸ್, ಪರ್ಸನ್ ಎನರ್ಜೀಸ್ ಯಾವ ರೀತಿ ಇದೆ ಅಂದರೆ ಬೇಕು ಅಂತ ಬೇರೆ ಬೇರೆ ರೀಸನ್ಸ್ ಕೊಟ್ಕೊಂಡು ಅವ್ರಿಗೆ ಆ್ಯಕ್ಚುಲಿ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಇಷ್ಟ ಇಲ್ಲ, ಆ್ಯಕ್ಚುಲಿ ನಿಮ್ಮ ಜೊತೆ ರೆಸ್ಟ್ ಆಫ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಒಂದಷ್ಟು ಯೋಚನೆಗಳು ಕೆಲವ್ರಿಗಿಲ್ಲ. ಸೊ ಅದಕ್ಕೋಸ್ಕರ ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಸೊಸೈಟಿಗೋಸ್ಕರ ಹೆದರ್ತಾ ಇರೋದು ಒಂದು, ಆ್ಯಂಡ್ ಫ್ಯಾಮಿಲಿಗೋಸ್ಕರ ಹೆದರ್ತಾ ಇರೋದು ಒಂದು, ಅಥವಾ ಈ ಎರಡು ಪ್ರೀತಿಗಳ ಮಧ್ಯೆ ಸಿಕ್ಕಾಕೊಂಡಿರುವಂತಹ ಒಂದು, ಈ 3 ಕ್ಯಾಟಗರಿಯಲ್ಲಿ ಇರೋವಂಥ ಒಂದಷ್ಟು ಜನಗಳು ಏನಿದ್ದಾರೆ ಅವರು ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ, ಎಸ್ಕೇಪ್ ಆಗ್ತಾ ಇದ್ದಾರೆ, ರೀಸನ್ಸ್ ಕೊಟ್ಕೊಂಡು ದೂರ ಹೋಗ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ಸ್ ಜಸ್ಟ್ ಒಂದು ರಿಲೇಷನ್ಶಿಪ್ ಥರ ಇಟ್ಕೋಬೇಕು, ಕಮಿಟ್ಮೆಂಟ್ ಆಗಿ ಅದಕ್ಕೆ ಒಂದು ಕಂಪ್ಲೀಟ್ ಒಂದು ಅರ್ಥ ಅನ್ನೋದನ್ನು ಕೊಡಬೇಕು ಅನ್ನೋ ಒಂದು ಥಿಂಕಿಂಗಲ್ಲಿ ಕೆಲವ್ರು ಇಲ್ಲ. ಸೊ ಕೆಲವ್ರಿಗೆ ಜಸ್ಟ್ ನೀವು ಅಷ್ಟು ಪ್ರಿಯಾರಿಟಿ ಕೆಲವ್ರಿಗೆ ಅನ್ನಿಸ್ತಾ ಇಲ್ಲ ಇಲ್ಲಿ. ಸೊ ಈ ಥರದ ಎನರ್ಜೀಸ್ ನೀವೇನಾದರೂ ಸೂಟ್ ಆಗ್ತೀರಾ, ಈ ಥರದ ಎನರ್ಜಿಗೆ ನೀವು ರೆಸ್ನೇಟ್ ಆಗ್ತೀರಾ ಅಂದರೆ ಥಿಂಕ್ ಮಾಡಿ ವೆದರ್ ಈ ಪರ್ಸನ್ ನಿಮಗೆ ಪ್ರಿಯಾರಿಟೈಸ್ ಮಾಡ್ತಾ ಇದ್ದಾರಾ, ಮಾಡ್ತಾ ಇಲ್ಲ ಅಂದರೆ ನೀವು ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕು ಅದ್ರ ಬಗ್ಗೆ ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದ್ರ ಬಗ್ಗೆ ನೀವು ಕೇಳ್ಕೊಳ್ಳಿ. ಆ್ಯಂಡ್ ಇನ್ನು ಕೆಲವ್ರಿಗೆ ಪ್ರೀತಿ ಇದೆ, ಪ್ರೀತಿಯನ್ನು ಪಡ್ಕೋಬೇಕು ಅನ್ನೋ ಆಸಕ್ತಿ ಇದೆ, ಪ್ರಿಯಾರಿಟಿ ಅನ್ನೋದಿದೆ. ಬಟ್ ಕೆಲವ್ರಿಗೆ ಇಲ್ಲಿ ಸರ್ಕಮ್ಸ್ಟೆನ್ಸಸ್ ಏನಿದೆ, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಕೆರಿಯರ್ ಕಮಿಟ್ಮೆಂಟ್ಸ್ ಆಗಿರಬಹುದು, ಅಥವಾ ಸಮಥಿಂಗ್ ಯಾವುದೋ ಒಂದು ಇಶ್ಯೂನಲ್ಲಿ ಇವ್ರು ಸ್ಟಕ್ ಆಗಿದ್ದಾರೆ, ಅದರಿಂದ ಹೊರಗೆ ಆಗದಿರೋ ಕಾರಣ ನಿಮ್ಮಲ್ಲಿ ಇವ್ರಿಗೆ ಕಮಿಟ್ಮೆಂಟ್ ಕೊಡೋದಕ್ಕಾಗ್ತಾ ಇಲ್ಲ. ಸೊ ಈ ರೀತಿಯ ಒಂದು ಎನರ್ಜಿನೂ ಕಾಣಿಸ್ತಾ ಇದೆ. ಎರಡೆರಡು ಎನರ್ಜೀಸ್ ನನಗೆ ಸಿಗ್ತಾ ಇದೆ. ಸೊ ಯಾವ ಎನರ್ಜೀಸ್ಗೆ ನೀವು ಕನೆಕ್ಟ್ ಆಗ್ತೀರಾ ಅದನ್ನು ನೋಡಿ. ಸೊ ಇವೆರಡಕ್ಕೂ ನೀವು ಕನೆಕ್ಟ್ ಆಗಿಲ್ಲ, ಇನ್ನೂ ಕನ್ಫ್ಯೂಷನ್ಸ್ ಇದೆ, ನನಗೆ ಕ್ಲಾರಿಟಿ ಬೇಕು ಅಂದರೆ ಟೇಕ್ ಪರ್ಸ್ನಲ್ ರೀಡಿಂಗ್ಸ್ ಅಂತ ಹೇಳ್ತೀನಿ. ಬಟ್ ಇವೆರಡರಲ್ಲಿ ಒಂದು ಎನರ್ಜೀಸ್ಗೆ ನೀವು ಕಂಪ್ಲೀಟಾಗಿ ಕನೆಕ್ಟ್ ಆಗಿರ್ತೀರ. ಸೊ ಫಸ್ಟ್ ಹೇಳಿದಾಗೆ ಅವರೇನಾದರೂ ಜಸ್ಟ್ ನಿಮಗೆ ಪ್ರಿಯಾರಿಟೀಸ್ ಕೊಡ್ತಾ ಇಲ್ಲ, ರೀಸನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಯು ಜಸ್ಟ್ ಟೇಕ್ ಅ ಸ್ಟೆಪ್ ಆ್ಯಂಡ್ ಮೂವ್ ಆನ್. ಅಥವಾ ಇನ್ನು ಕೆಲವ್ರಿಗೆ ಏನಾದರೂ ಅವರು ಸರ್ಕಮ್ಸ್ಟೆನ್ಸಸ್ ಕೆಲವೊಂದಷ್ಟು ಸಿಚುವೇಶನ್ಗೆ ಸ್ಟಕ್ ಆಗಿದ್ದಾರೆ ಅಂದರೆ ನೋಡಿ ಅವ್ರ ಜೊತೆ ಮಾತಾಡಿ, ಕೂತು ಬಗೆಹರಿಸ್ಕೊಳ್ಳಿ, ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಹೆಲ್ಪ್ ಬೇಕು ಅದನ್ನು ಮಾಡಿ. ಸೊ ಅದರಿಂದ ಏನಾದರೂ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುವಂಥ ಚಾನ್ಸಸ್ ಇದೆ. ಸೊ ಇಬ್ಬರು ಕೂತ್ಕೊಂಡು ಬಗೆಹರಿಸಿ, ಇಬ್ಬರು ಇದನ್ನು ಸಾಲ್ವ್ ಮಾಡಿಕೊಂಡು ಇಬ್ಬರು ಈ ಒಂದು ಲೈಫ್ ಅನ್ನೋದನ್ನು ತೊಗೊಂಡು ಹೋಗಬೇಕು. ಬಿಕಾಸ್ ರಿಲೇಷನ್ಶಿಪ್ಸ್ ಬೇಸ್ಡ್ ಆನ್ 2 pillars, ನೀವು ಮತ್ತು ನಿಮ್ಮ ಪರ್ಸನ್, ನೀವಿಬ್ಬರು ಎಷ್ಟು ಹೊಂದಾಣಿಕೆಯಿಂದ, ಅಂಡರ್ಸ್ಟ್ಯಾಂಡಿಂಗಿಂದ, ಕಾಂಪ್ರಮೈಸಿಂದ ಈ ಪ್ರೀತಿನ ತೊಗೊಂಡು ಹೋಗ್ತೀರಾ, ಕಡೆಯವರೆಗೂ ಅಷ್ಟು ಚೆನ್ನಾಗಿ ರಿಲೇಷನ್ಶಿಪ್ಗಳು ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.